ಹೇಳೋದೇನಂತ ಅಂದ್ರೆ ಮಾಧ್ಯಮದಲ್ಲಿ ಕುತ್ಕೊಂಡು ಅವನ ಯಾರ ಶೇಖರ ಅವರು ಇವರು ಗಾಣಕಲ್ ನಟರಾಜು ಅವರೆಲ್ಲ 80% ಒಪ್ಕೊಬಿಟ್ಟಾರೆ 80%. ಅದೇ ಬೈರ್ಮಳಕ್ ಬರ್ಲಿ ಅವರು ಬೈರ್ಮಳಕ್ ಬಂದು ನಮ್ಮ ಮೇಯರ್ ಹತ್ರ ಆಧಾರ್ ಕಾರ್ಡ್ ತಗೊಂಡು 80% ಎಲ್ಲಿ ಒಪ್ಕೊಬಿಟ್ಟವ್ರೆ ಅಂತ ಅವ್ರು ಹೇಳಿ ನಮ್ಗೆ ಭರವಸೆ ಕೊಟ್ಬಿಟ್ರೆ ನಾವ್ ಇದನ್ನ ಬಿಟ್ಟೇ ಬಿಟ್ಟು ನಾವು ಮನೆಗೆ ಹೊಂಟೈತೀವಿ. ಎಲ್ಲ ಈ ಸರ್ಕಾರನೇ ಸುಳ್ಳು ಕಣ್ಸ, ಸರ್ಕಾರನೇ ಸುಳ್ಳು. ಡಿ ಕೆ ಸರ್ಗೆ ಹೇಳೋದೇನ್ ಗೊತ್ತಾ, ಅಲ್ಲಿ 10-20 ರೈತರಿಲ್ಲ ಅಂತ ಅಂದ್ರು. ಇವರೆಲ್ಲ ಏನ್ ರೈತರಲ್ವಾ? 10-20 ರೈತರಿಲ್ಲ ಅಂತ ಅಲ್ಲೇ ಕುತ್ಕೊಂಡು ಹೇಳ್ಬಿಟ್ರೆ ಆಯ್ತದ? ಅವ್ರು ಬಂದು ನಮ್ ಬೈರ್ಮಳ ಸರ್ಕಲಲ್ಲಿ ಮಾತಾಡ್ಬೇಕು. ಯಾರು ಅಯ್ಯಪ್ಪ ಇದಾಗವನಲ್ಲ ನಮ್ಗೆ ಶಾಸಕ ಮಾಗಡಿ ಶಾಸಕ, ಅವನು ಬರ್ಬೇಕು ಇಲ್ಲಿಗೆ. ಅವನು ಏನ್ ಗೊತ್ತಾ, ದೇವೇಗೌಡರ್ ಮಾಡ್ಬಿಟ್ಟವ್ರೆ ಅಂತ ಹೇಳವನಲ್ಲ. ಅವನು ಅವತ್ತು ಯಾವ ಪಕ್ಷದಲ್ಲಿದ್ದ? ಅವನು ದೇವೇಗೌಡರ ಪಕ್ಷದಲ್ಲಿ ತಾನೇ ಇದ್ದುದು. ಅವತ್ತು ನಾವು ಐಸದಿ ಓಟ್ ಹಾಕವನ್ನ MLA ಮಾಡಿದ ತಾನೆ. ತಿರ್ಗಾ ಕಾಂಗ್ರೆಸ್ ಬಂದ್ರು. ಕಾಂಗ್ರೆಸ್ ಬಂದಾಗ ಅಯ್ಯಪ್ಪನಿಗೂ ಸ್ಥಾನಮಾನ ಕೊಟ್ಟ ತಾನೆ. ಅವತ್ತೆಲ್ಲ ಅವಪ್ಪ ಏನ ಕಣ್ಣಿಗೆ ಬಟ್ಟೆ ಕಟ್ಕ ಬಂದಿದ್ನೆ. ಇದು ಬರಲು ಭೂಮಿ ಏನಕ್ಕೆ? ಇವತ್ ಯಾಕೆ ಅವನು 15 ತಿಂಗಳಿಂದ ಬರ್ಲಿಲ್ಲ ಇಲ್ಲಿ? ಬಂದಿನ ಮಹಿಳೆಯರ ಹತ್ರ ಮಾತಾಡ್ಬೇಕು ಅವನು. ನಾವು 1000 ನೀರಿಟ್ಟು ಹಾಲಾಗ್ತಾ ಇದೀವಿ. ನಾವು ಅದಲ್ಲದೆ ರೇಷ್ಮೆ ಎಷ್ಟು ಬೆಳೀತಾ ಇದೀವಿ. ನಾವು ಅಡಕೆ, ತೆಂಗು, ಬಾಳೆ, ಪ್ರತಿ ಒಂದು ಪಪ್ಪಾಯಿ ತವಿಂದ ನಾವ್ ಇಷ್ಟೆಲ್ಲ ಬೆಳೀತಾ ಇದೀವಲ್ಲ. ಅದ್ ಹೆಂಗ್ರಿ ಅವ್ರ ಹಂಗಂತಾರೆ? ಇದು ಗುಂಡಾಗರಿ ಸರ್ಕಾರ, ಇದು ಭ್ರಷ್ಟ ಸರ್ಕಾರ, ಇದು ಸುಳ್ಳು ಸರ್ಕಾರ.